ಕಳಕಳಿ ಏನಂದ್ರೆ ಇವತ್ತು ಒಂದು ದುಃಖಕರ ವಿಷಯ. ಒಬ್ಬ ಅಮಾಯಕ ಬಲಿಯಾದ ಈ ಒಂದು ಬ್ಯಾನರ್ ಗಲಾಟೆಯಲ್ಲಿ ಶ್ರೀರಾಮುಲು ಪ್ರಾಣದ ಬಗ್ಗೆ ಇನ್ನ ಇವತ್ತು ಮಾತಾಡ್ತಾ ಇಲ್ಲ. ನಿಮಿಷವರೆಗೂ ಒಂದು ಪ್ರಾಣ ಅನ್ಯಾಯ ಬಲಿಯಾಗಿದೆ. ಅವ್ರಿಗೆ ಆ ಒಂದು ಪಕ್ಷದಿಂದ ಅವ್ರ ಕುಟುಂಬಕ್ಕೆ ಏನು ಘೋಷಣೆ ಮಾಡ್ತಾರೆ ಎಂಬುದು ಘೋಷಣೆ ಮಾಡಿಲ್ಲ. ರಾಜ್ಯ ಸರ್ಕಾರ ಕೂಡ ಇನ್ನ ಘೋಷಣೆ ಮಾಡಿಲ್ಲ. ಮತ್ತು ಈ ಬ್ಯಾನರ್ ಸಂಸ್ಕೃತಿ ತಂದೋರೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು. ಇವರು ಅಕ್ರಮ ಗಣಿಗಾರಿಕೆದಿಂದ ಈ ಬ್ಯಾನರ್ ಸಂಸ್ಕೃತಿ 2008 ಏನು ರಾಜ್ಯದ ಸಂಪತ್ತು ಕೊಳ್ಳೆ ಹೊಡೆದು ಇವರು ಅಪಾರ ಸಂಪತ್ತನ್ನು ಗಳಿಸಿ ಇವತ್ತು ಬಿಜೆಪಿಯಲ್ಲಿ ಇವರು ಪ್ರಮುಖ ಲೀಡರ್ಗಳು ಅನ್ಸ್ಕೊಂಡಿದ್ದು ಕೂಡ ಈ ಬ್ಯಾನರ್ಗಳ ಮೂಲಕನೇ. ನೀವು ತಾಕತ್ತಿದ್ರೆ ಕಟ್ಟಿ ನೋಡಿ ಅಂತೇಳಿ ಇವರೇ ಸವಾಲು ಹಾಕಿದ್ಮೇಲೆ ಪ್ರತಿ ಸವಾಲ್ಗೆ ಅವ್ರು ಬರೋದು, ಇವೆಲ್ಲ ಬಂದ ಮೇಲೆನೆ ಈ ತರ ಘಟನೆ ನಡೆದಿದೆ. SP ಹತ್ರನೋ DC ಹತ್ರನೋ ಕಮ್ಯುನಿಕೇಟ್ ಮಾಡಿ, ಸರ್ ಇಲ್ಲಿ ಬ್ಯಾನರ್ ಕಟ್ಟಬಾರ್ದು ಮಾಡಬಾರ್ದು ಅಂತೇಳಿ ನಿನ್ನ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ಮಾಡ್ಬೇಕ್ರಿ. ಸಂಬಂಧಪಟ್ಟ ಇಲಾಖೆಗಳಿದಾವ, ನಿಮಗೆ ಕಾನೂನು ಅರಿವಿದೆ. ನೀವು ರೌಡಿಗಳ ತರನೇ ಅಲ್ಲಿ ನಿಂತ್ಕೊಂಡು ನೀವೇ ಗಲಾಟೆಗೆ ಕುಮ್ಮಕ್ ಕೊಟ್ರೆ ಈ ಗಲಾಟೆ ಆಗಕ್ಕಿಲ್ಲೇನು? ಇವ್ರು ಕುಮ್ಮಕ್ ಕೊಟ್ಟಿದ್ದಕ್ಕೆಲ್ಲ ಗಲಾಟೆ ಆಗಿದ್ದು. ಇನ್ನು ಶ್ರೀರಾಮುಲು ಅರ್ಥ ಮಾಡ್ಕೋಬೇಕಿದ್ದು. ಇದು ಯಾರ್ದು ಪ್ರೋಗ್ರಾಮು? ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಪ್ರೋಗ್ರಾಮ್. ಇವತ್ತು ಅಂತ ಘನವತ್ ನಾಯಕರದು ಪ್ರೋಗ್ರಾಮ್ಗೆ ಇವ್ರು ಕೂಡ ಬೆಂಬಲ ಕೊಡ್ಬೇಕು. ಆಕ್ಚುಲ್ ನೀವು ಬಳ್ಳಾರಿ ಊರು ತುಂಬಾ ಮನೆಗಳ ಮುಂದೆ ಎಲ್ಲ ನೀವು ಬ್ಯಾನರ್ ಕಟ್ಟದವ್ರೆ, ನೀವು ಆ ಸಂಸ್ಕೃತಿಯಿಂದ ಬಂದವ್ರೆ ನೀವು. ಸರ್, ಇದು ವಾಲ್ಮೀಕಿ ಮಹರ್ಷಿ ಒಂದು ಪುತ್ಥಳಿ ಅಂಗವಾಗಿ ನಾಳೆ 3ನೇ ತಾರೀಕು ಒಂದು ರಾಜ್ಯ ಸರ್ಕಾರದಿಂದ ಒಂದು ಪುತ್ಥಳಿ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ. ಬಳ್ಳಾರಿ ತುಂಬಾ ಒಂದು ಹಬ್ಬದ ವಾತಾವರಣ ತರ ಸೃಷ್ಟಿ ಮಾಡಿದಾರ ರಾಜ್ಯ ಒಂದು ಇದರಲ್ಲಿ. ಆದರೆ ನಂದು ಒಂದು ಕಳಕಳಿ ಏನಂದ್ರೆ ಇವತ್ತು ಒಂದು ದುಃಖಕರ ವಿಷಯ. ಒಬ್ಬ ಅಮಾಯಕ ಬಲಿಯಾದ ಈ ಒಂದು ಬ್ಯಾನರ್ ಗಲಾಟೆಯಲ್ಲಿ ಬಹಳ ದುಃಖಕರ ಸಂಗತಿ. ಸರ್ಕಾರ ಕೂಡ ಇವತ್ತು ತೀರ್ಕೊಂಡಂತ ವ್ಯಕ್ತಿಗೆ ಅನುದಾನ ಅಂದ್ರೆ ಅವ್ರಿಗೆ ಒಂದು ಪ್ರಾಣ ಬಲಿಯಾಗಿದೆ. ಅವ್ರಿಗೆ ಏನು ಕುಟುಂಬ ಬಹಳ ಬಡ ಕುಟುಂಬ, ಆ ಕುಟುಂಬಕ್ಕೆ ಏನು ಅನುದಾನ ಕೊಡ್ತಾರೆ ಎಂಬುದು ಇನ್ನೂವರೆಗೂ ಘೋಷಣೆ ಮಾಡಿಲ್ಲ. ಕನಿಷ್ಠ ಅಪೋಸಿಷನ್ ಪಾರ್ಟಿಯವರು ಅವ್ರು ಯಾರು ಶ್ರೀರಾಮುಲು ರಾಜ್ಯದ ನಾಯಕರು ಅಂತ ಹೇಳ್ತಾರ, ಶ್ರೀರಾಮುಲು ಪ್ರಾಣದ ಬಗ್ಗೆ ಇನ್ನ ಇವತ್ತು ಮಾತಾಡ್ತಾ ಇಲ್ಲ. ನಿಮಿಷವರೆಗೂ ಒಂದು ಪ್ರಾಣ ಅನ್ಯಾಯ ಬಲಿಯಾಗಿದೆ. ಅವ್ರಿಗೆ ಆ ಒಂದು ಪಕ್ಷದಿಂದ ಅವ್ರ ಕುಟುಂಬಕ್ಕೆ ಏನು ಘೋಷಣೆ ಮಾಡ್ತಾರೆ ಎಂಬುದು ಘೋಷಣೆ ಮಾಡಿಲ್ಲ. ರಾಜ್ಯ ಸರ್ಕಾರ ಕೂಡ ಇನ್ನ ಘೋಷಣೆ ಮಾಡಿಲ್ಲ. ಒಂದು ದುಃಖಕರ ಸಂಗತಿ. ಒಂದು ಪ್ರಾಣ ಉಳಿಸ್ಬೇಕಂದ್ರೆ ನಮ್ಮ ಡಾಕ್ಟರ್ಸ್ ಎಷ್ಟು ಕಷ್ಟ ಬೀಳ್ತಾರ. ಒಂದು ಅಮಾಯಕ ಪ್ರಾಣ ಬಲಿಯಾಗಿದೆ. ಮತ್ತು ಈ ಬ್ಯಾನರ್ ಸಂಸ್ಕೃತಿ ತಂದೋರೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು. ಇವರು ಅಕ್ರಮ ಗಣಿಗಾರಿಕೆದಿಂದ ಈ ಬ್ಯಾನರ್ ಸಂಸ್ಕೃತಿ 2008 ಏನು ರಾಜ್ಯದ ಸಂಪತ್ತು ಕೊಳ್ಳೆ ಹೊಡೆದು ಇವರು ಅಪಾರ ಸಂಪತ್ತನ್ನು ಗಳಿಸಿ ಇವತ್ತು ಬಿಜೆಪಿಯಲ್ಲಿ ಇವರು ಪ್ರಮುಖ ಲೀಡರ್ಗಳು ಅನ್ಸ್ಕೊಂಡಿದ್ದು ಕೂಡ ಈ ಬ್ಯಾನರ್ಗಳ ಮೂಲಕನೇ. ಹಾಗಾಗಿ ಈ ಬ್ಯಾನರ್ ಸಂಸ್ಕೃತಿ ಕಳಿಸಿದವರೇ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವರೇ. ಇವತ್ತು ಬ್ಯಾನರ್ಗಳು ಏನು ನಾಳೆಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಿತ್ತು. ಬ್ಯಾನರ್ ಅವರು ಏನು ಮನೆ ಮುಂದೆ ಅಂದ್ರೆ ಕಾಮನ್ ಆಗಿ ಕಾರ್ಪೊರೇಷನ್ ಲಿಮಿಟ್ಸು ಸರ್ಕಾರಿ ಜಾಗದಲ್ಲೇ ಅಲ್ಲಿ ಹಾಕಿದ್ರೆ ಬ್ಯಾನರ್ ಒಂದು ಏರ್ಪಾಟ್ ಆಗ್ಬಿಟ್ಟಿದ್ರಾಗನ ಈ ಸಮಸ್ಯೆನೇ ಉದ್ಭವ ಆಗ್ತಿದ್ರ. ಅಲ್ಲಿ ಬ್ಯಾನರ್ ಕಟ್ಟಿರ್ಲಕ್ ಬಂದಂತ ವ್ಯಕ್ತಿನ ಇವರು ಗಲಾಟೆ ಮಾಡಿ ಇಲ್ಲಿ ಬ್ಯಾನರ್ ಕಟ್ಟಿರೋದನ್ನ ಸರಿಯಾಗಿರಕಲ್ಲ ಅಂತ ಹೇಳಿ, ನೀವು ಬ್ಯಾನರ್ ಕಟ್ಟಬಾರ್ದು ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು, ನೀವು ತಾಕತ್ತಿದ್ರೆ ಕಟ್ಟಿ ನೋಡಿ ಅಂತ ಹೇಳಿ ಇವರೇ ಸವಾಲು ಹಾಕಿದ್ಮೇಲೆ ಪ್ರತಿ ಸವಾಲ್ಗೆ ಅವ್ರು ಬರೋದು, ಇವೆಲ್ಲ ಬಂದ ಮೇಲೆನೆ ಈ ತರ ಘಟನೆ ನಡೆದಿದೆ. ಇದು ಬಹಳ ದುಃಖಕರ ಸಂಗತಿ ಅಂತ ಹೇಳ್ತೇನೆ. ಇವತ್ತು ರಾಜ್ಯ ಸರ್ಕಾರ ಕೂಡಲೇ ಆ ಕುಟುಂಬಕ್ಕೆ ಒಂದು ಅನ್ಯಾಯವಾಗಿ ಒಂದು ಪ್ರಾಣ ಬಲಿಯಾಗಿದೆ, ಆ ಕುಟುಂಬಕ್ಕೆ ಒಂದು ಏನು ಹಣ ಘೋಷಣೆ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಜನಾರ್ದನ್ ರೆಡ್ಡಿ ಅವರೇನು ಸಾಮಾನ್ಯ ವ್ಯಕ್ತಿಗಳಲ್ಲ. ಹಿಂದೆ MLC ಆಗಿದ್ರು, ಮಂತ್ರಿಗಳಾಗಿದ್ದರು. ಮತ್ತೆ ಶ್ರೀರಾಮುಲು ಕೂಡ 3 ಸಲ ಮಂತ್ರಿ ಆಗಿದ್ದಾರ. ಅಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಇವ್ರ ಕೈಗೆ ತಗೊಂಬೋ ಅವಶ್ಯಕತೆ ಇದ್ದಿಲ್ಲ. ಇವರು SP ಹತ್ರನೋ DC ಹತ್ರನೋ ಕಮ್ಯುನಿಕೇಟ್ ಮಾಡಿ, ಸರ್ ಇಲ್ಲಿ ಬ್ಯಾನರ್ ಕಟ್ಟಬಾರ್ದು ಮಾಡಬಾರ್ದು ಅಂತೇಳಿ ನಿನ್ನ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ಮಾಡ್ಬೇಕ್ರಿ. ಸಂಬಂಧಪಟ್ಟ ಇಲಾಖೆಗಳಿದಾವ, ನಿಮಗೆ ಕಾನೂನು ಅರಿವಿದೆ. ನೀವು ರೌಡಿಗಳ ತರನೇ ಅಲ್ಲಿ ನಿಂತ್ಕೊಂಡು ನೀವೇ ಗಲಾಟೆಗೆ ಕುಮ್ಮಕ್ ಕೊಟ್ರೆ ಈ ಗಲಾಟೆ ಆಗಕ್ಕಿಲ್ಲೇನು? ಇವ್ರು ಕುಮ್ಮಕ್ ಕೊಟ್ಟಿದ್ದಕ್ಕೆಲ್ಲ ಗಲಾಟೆ ಆಗಿದ್ದು. ನಾನು ಹೇಳೋದು, ಇವತ್ತು ಇವರು ಹೊರಗೆ ಬಂದಂಗ ಅಲ್ಲಿ ಕನ್ಸರ್ನ್ ಸ್ಟೇಷನ್ಗೆ ಫೋನ್ ಮಾಡಿ, ಅಪ್ಪ ಈ ತರ ಬ್ಯಾನರ್ ಕಟ್ತಾ ಇದಾರ, ನೀವು ಬನ್ನಿ ಪೊಲೀಸವ್ರಿಗೆ. ಪೊಲೀಸವ್ರು ನೋಡ್ಕೊಂತಿದ್ರಲ್ಲ, ಇವ್ರು ಎದಕ್ಕೆ ಹೊರಗೆ ಬರ್ಬೇಕು? ಸೂಕ್ಷ್ಮವಾದ ವಿಷಯ ಇದು. ಇನ್ನು ಶ್ರೀರಾಮುಲು ಅರ್ಥ ಮಾಡ್ಕೋಬೇಕಿದು. ಇದು ಯಾರ್ದು ಪ್ರೋಗ್ರಾಮು? ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಪ್ರೋಗ್ರಾಮ್. ಇವತ್ತು ಅಂತ ಘನವತ್ ನಾಯಕರದು ಪ್ರೋಗ್ರಾಮ್ಗೆ ಇವ್ರು ಕೂಡ ಬೆಂಬಲ ಕೊಡ್ಬೇಕು. ಆಕ್ಚುಲ್
ಹಾಕೊಂಡ್ರಪ್ಪ, ನಿಮ್ಮ ಪಕ್ಷದ ಪರವಾಗಿ ನೀವು ಬೇರೆ ಹಾಕೊಳ್ರಿ. ಅದೇ ಪಕ್ಷ ವಾಲ್ಮೀಕಿ ಮಹರ್ಷಿ ಏನು ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಅಲ್ಲ. ಅವ್ರು ಲೋಕ ಕಲ್ಯಾಣಕ್ಕೋಸ್ಕರ ಹುಟ್ಟಿದಂತ ವ್ಯಕ್ತಿ, ಅವರು ಮಹನೀಯರು. ಅಂತ ವ್ಯಕ್ತಿಗಳು ದೊಡ್ಡ ಪ್ರೋಗ್ರಾಮ್ ಮಾಡಿದ ಕಾಲಕ್ಕ ನಿಮ್ಮ ಪಕ್ಷದ ನೀವು ಬೇರೆ ಹಾಕೊಳ್ರಿ. ಇಲ್ಲಿ ಗಲಾಟೆ ಮಾಡೋ ಅವಶ್ಯಕತೆ ಏನಿತ್ತು? ನೀವು ಆಗ್ಬಾರ್ದು ಅಂಬುದಕ್ಕೆಲ್ಲ ಇವೆಲ್ಲ ವಿಷಯಗಳು ಬಂದಿದ್ದು. ನೀವು ಇಷ್ಟು ರಾಜಕೀಯ ಮಾಡಿರಿ. ನೀವು ಬಳ್ಳಾರಿ ಊರು ತುಂಬಾ ಮನೆಗಳ ಮುಂದೆ ಎಲ್ಲ ನೀವು ಬ್ಯಾನರ್ ಕಟ್ಟದವ್ರೆ. ನೀವು ಆ ಸಂಸ್ಕೃತಿಯಿಂದ ಬಂದವರೇ, ನೀವು ಆ ಸಂಸ್ಕೃತಿ ಕಲಿಸಿದವರೇ ನೀವು. ಇವತ್ತು ಆ ಸಂಸ್ಕೃತಿ ಕಲಿಸಿದವರೇ ನೀವು ಇದು ಆಗಬೇಡ ಅಂದ್ರೆ ಅದು ತಪ್ಪಾಗ್ತದಲ್ಲ. ನಾನು ಹೇಳೋದು ಇವತ್ತು ನಾಳೆ ಕಾರ್ಯಕ್ರಮನೇ ಮುಕ್ತಾಯ ಆಗ್ತಿತ್ತು. ಅನವಶ್ಯಕವಾಗಿ ಇವರು ರಾಜಕೀಯವಾಗಿ ಇದನ್ನ ವಿಷಯವನ್ನು ಬಳಸ್ಕೋಬೇಕಂತ ಹೇಳಿ ಈ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಇದು ರಾಜಕೀಯವಾಗಿ ಬಳಸ್ಕೊಂಡಂತ ವಿಷಯ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಶಾರ್ಟ್ಲಿ ಒಂದು ಕಡೆ ಆಂಧ್ರ ಸರ್ಕಾರ ಅವ್ರದ್ದು ಮೈನಿಂಗ್ ಎಲ್ಲ ರೆಕಮೆಂಡೇಶನ್ ಫಾರ್ ದಿ ಕ್ಯಾನ್ಸಲೇಷನ್, ಅವರು ಕರ್ನಾಟಕ ಭೂಭಾಗ ಒತ್ತುವರಿ ಮಾಡಿದಾರೆ ಅಂತ ಹೇಳಿ ಆಂಧ್ರ ಸರ್ಕಾರ ವರದಿ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವ್ರದ್ದು ಈ ತಿಂಗಳ ಒಳಗೆ ಬಹಳಷ್ಟು ಕಷ್ಟಗಳಿದಾವ. ಈ ಕಷ್ಟಗಳಿಗೆ ಒಂದು ಎಲ್ಲಿ ಸುದ್ದಿ ಆಗ್ತದೆ ಅಂತ ಹೇಳಿ ಇದು ಡೈವರ್ಷನ್ ಮಾಡ್ಲಿಕ್ಕೆ ರಾಜಕೀಯವಾಗಿ ಈ ಒಂದು ವಿಷಯವನ್ನ ಉಪಯೋಗಿಸಿಕೊಂಡಾರ ಎಂಬುದು ನನ್ನ ಅನಿಸಿಕೆ. ಇದು